ಈಗ ಇಂಡಿಯಾ ಪಾಕಿಸ್ತಾನ ಒಂದು ಸಮಸ್ಯೆ ಆಗಿಯ ಸಂದರ್ಭದಲ್ಲಿ ಈ ಒಂದು ದೇಶದ ಎಲ್ಲ ರಾಜ್ಯಗಳಲ್ಲಿ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಥರ ಘಟನೆಗಳಾಗುವ ಸಂದರ್ಭದಲ್ಲಿ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು, ಹೇಗೆ ತಯಾರಾಗಿ ಇರಬೇಕು ಎಂಬುದರ ಬಗ್ಗೆ ತಿಳುವಳಿಕೆಯನ್ನು ನೀಡಲು ಹಾಗೂ ಮಾಕ್ ಡ್ರಿಲ್ಗಳನ್ನು ಮಾಡಲು ನಮಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಚಟುವಟಿಕೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ NTPC, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಥರ ವಿವಿಧ ವೈಟಲ್ ಇನ್ಸ್ಟಾಲೇಷನ್ಸ್ ಪ್ರದೇಶಗಳಲ್ಲಿ ನಾವು ಮಾಕ್ ಡ್ರಿಲ್ಲನ್ನು ಮುಗಿಸಿ ಇವತ್ತು ಆಳ್ಮಟ್ಟಿಯಲ್ಲಿ ನಾವು ಒಂದು ಟೆರರಿಸ್ಟ್ ಅಟ್ಯಾಕ್ ಆಗುವ ಒಂದು ಸಿನಾರಿಯೋವನ್ನು ಇಟ್ಕೊಂಡು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ಸೊ ಆಳ್ಮಟ್ಟಿ ಡ್ಯಾಮ್ ಬಿಜಾಪುರ ಮತ್ತು ಬಾಗಲಕೋಟೆ 2 ಜಿಲ್ಲೆಗಳ ಮಧ್ಯದಲ್ಲಿ ಇರುವ ಒಂದು ಸೂಕ್ಷ್ಮವಾದ ಒಂದು ಪ್ರದೇಶ. ಇಲ್ಲಿ ಏನಾದರೂ ಘಟನೆ ಆಗಿದ ಸಂದರ್ಭದಲ್ಲಿ ಅದನ್ನು ಹೇಗೆ ರೆಸ್ಪಾಂಡ್ ಅದಕ್ಕೆ ಮಾಡಬೇಕು ಮತ್ತು ಏನೇನೆಲ್ಲ ಲೈಕ್ ಆ್ಯಕ್ಟಿವಿಟೀಸು ತಕ್ಷಣ ಶುರು ಮಾಡಬೇಕು ಎಂಬುದ್ರ ಬಗ್ಗೆ ಇವತ್ತು ಸಂಜೆ 5 ಗಂಟೆಯಿಂದ ಶುರುವಾಗಿ 7 ಗಂಟೆ ತನಕ ಮಾಕ್ ಡ್ರಿಲ್ ಆಯಿತು. ಆದರೆ ಇದಕ್ಕೆ ಪೂರ್ವಭಾವಿ ಸಭೆಗಳೆಲ್ಲ ನಾವು ಭಾಳಷ್ಟು 2-3 ದಿನಗಳಿಂದ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, SDRF ಬೆಳಗಾವಿಯಿಂದ, ಫೈರ್ ಡಿಪಾರ್ಟ್ಮೆಂಟು, ನಂತರ ಹೋಮ್ ಗಾರ್ಡ್ಸ್, ಈ ಥರ ವಿವಿಧ ಇಲಾಖೆಯವರು, ಅದೇ ರೀತಿ ಇಂಪಾರ್ಟೆಂಟ್ ಈ ಒಂದು ಡ್ಯಾಮ್ನ ಇಂಜಿನಿಯರ್ಸು ಮತ್ತು ಡ್ಯಾಮ್ನ ಸೆಕ್ಯೂರಿಟಿ ನೋಡಿಕೊಳ್ಳುವ KSISF ಅವರು ಇವರೆಲ್ಲರೂ ಸೇರಿ ಒಂದು ಮಾಕ್ ಡ್ರಿಲ್ಲನ್ನು ಮಾಡಿ ಯಶಸ್ವಿಯಾಗಿ ನಾವು ಏನು ತಿಳುವಳಿಕೆ ನೀಡಬೇಕೋ ಅದನ್ನು ನೀಡಿದ್ದೀವಿ. ಥ್ಯಾಂಕ್ ಯು. ಇವತ್ತು ನಮ್ಮ ಆಲ್ಮಟ್ಟಿಯಲ್ಲಿ ಜಂಟಿಯಾಗಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳು ಇವತ್ತು ಒಂದು ಮಾಕ್ ಡ್ರಿಲ್ಲನ್ನು ಹಮ್ಮಿಕೊಂಡಿದ್ವಿ. ಈ ಮಾಕ್ ಡ್ರಿಲ್ಲಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಅವರ ತಂಡದವರು ಭಾಗವಹಿಸಿದ್ದಾರೆ. ನಮ್ಮ ಫೈರ್ ಡಿಪಾರ್ಟ್ಮೆಂಟು ಮತ್ತು ಬಿಜಾಪುರ ಜಿಲ್ಲೆಯ DR ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ DR ಮತ್ತು ಪೊಲೀಸ್ ಸಿಬ್ಬಂದಿಯವರು ಮತ್ತು KBJNL ಮತ್ತು ಆಲ್ಮಟ್ಟಿ ಎಲ್ಲ ಇಂಜಿನಿಯರ್ಸ್ ಮತ್ತು ಅಧಿಕಾರಿ ವರ್ಗ ಮತ್ತು ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವತ್ತು ಮಾಕ್ ಡ್ರಿಲ್ನ ಉದ್ದೇಶ ಏನು ಅಂತಂತಂದರೆ ಪ್ರಿಪೇರ್ಡ್ನೆಸ್ ಯಾವ ರೀತಿ ಇದೆ, ಎಲ್ಲ ಇಲಾಖೆಗಳ ಸಮನ್ವಯತೆ ಹೇಗಿದೆ, ಕೋಆರ್ಡಿನೇಷನ್ ಹೇಗಿದೆ, ಸಂದರ್ಭ ಸನ್ನಿವೇಶಗಳು ಬಂದರೆ ಯಾವ ರೀತಿ ಅವರು ರೆಸ್ಪಾಂಡ್ ಮಾಡಬೇಕು, ಕೋಆರ್ಡಿನೇಷನ್ ಮಾಡಬೇಕು ಅಂತಂತ ಹೇಳಿ ಒಂದು ಈ ಅಭ್ಯಾಸದ ಒಂದು ಉದ್ದೇಶ ಆಗಿತ್ತು. KSISF ಮತ್ತು ಬೇರೆ ರೀತಿಯಾದಂತಹ ಎಲ್ಲ ಯೂನಿಫಾರ್ಮ್ ಸರ್ವಿಸಸ್ಗಳು ಕೂಡ ಜಂಟಿಯಾಗಿ ಈ ಅಭ್ಯಾಸದಲ್ಲಿ ಕೈ ಜೋಡಿಸಿದ್ದಾರೆ. ಸೊ ಯಾವ ರೀತಿ ದುಷ್ಕರ್ಮಿಗಳು ಬಂದು ಇಲ್ಲಿ ನಮ್ಮ ಚೆಕ್ ಪೋಸ್ಟ್ಗಳಾಗಿರ್ಬೋದು ಮತ್ತು ಇಲ್ಲಿದ್ದಂತಹ ಉದ್ಯಾನವನಗಳಾಗಿರ್ಬೋದು, ಅಲ್ಲಿ ಹೋಸ್ಟೇಜಸ್ಗಳ ಸಿಚುವೇಷನ್ಸ್ ಆಗಿರ್ಬೋದು ಮತ್ತು ಅಟ್ಯಾಕಿಂಗ್ ಸಿಚುವೇಷನ್ಸ್ಗಳನ್ನಾಗಿರ್ಬೋದು ಮತ್ತು ಫೈರ್ ಸಂದರ್ಭ ಅಂತ ಬಂದಾಗ ಯಾವ ರೀತಿ ನಮ್ಮ ಯೂನಿಫಾರ್ಮಲ್ಲಿರುವಂಥ KSISFದವರಾಗಿರ್ಬೋದು ಮತ್ತು ಬೇರೆ ನಮ್ಮ ಪೊಲೀಸ್ ಆಗಿರ್ಬೋದು ಮತ್ತು ಫೈರ್ ಡಿಪಾರ್ಟ್ಮೆಂಟು, ಸೊ ಎಲ್ಲರೂ ಕೂಡ ಸಮನ್ವಯದ ಜೊತೆಗೆ ಯಾವ್ಯಾವ ರೀತಿ ಅವರು ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ವಿ. ಸೊ 4 ಹಂತಗಳಲ್ಲಿ ಇದನ್ನು ಮಾಡಲಾಗಿತ್ತು. 2 ಹೋಸ್ಟೇಜ್ ಸಿಚುವೇಷನ್ಸ್ಗಳು, 2 ಅಟ್ಯಾಕಿಂಗ್ ಸಿಚುವೇಷನ್ಸ್ಗಳು ಮತ್ತು ಒಂದು ಫೈರ್ ಡಿಪಾರ್ಟ್ಮೆಂಟದ್ದು ಒಂದು ಫೈರ್ ಆಗಿಬಿಟ್ಟು ಅಲ್ಲಿ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕು ಮತ್ತು ಯಾವ ರೀತಿ ರೆಸ್ಕ್ಯೂ ಮಾಡಬೇಕು ಅನ್ನುವಂಥ ಒಂದು ಎಲ್ಲ ಹಂತಗಳಲ್ಲಿಯೂ ಇದು ಒಂದು ಸಿಚುವೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಮಾಕ್ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಯಿತು. ಸೊ ಇದು ಬೆಳಿಗ್ಗೆ ನಂತರ ಸಾಕಷ್ಟು ಪ್ಲ್ಯಾನಿಂಗು, ಡಿಸ್ಕಷನ್ಸು ಮತ್ತು ಅವರಿಗೆ ಎಕ್ಸ್ಪ್ಲನೇಷನ್ಸ್ಗಳನ್ನು ಮಾಡಿ ಈಗ ಒಂದು ಹಂತಕ್ಕೆ ಬಂದಿದೆ. ಇನ್ನೂ ಕೂಡ ಬರುವಂಥ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಅಭ್ಯಾಸಕ್ಕೆ ಒಳಮಾಡಿ ಇನ್ನೂ ಸಾಕಷ್ಟು ಏನೇನು ಇಂಪ್ರೂವ್ಮೆಂಟ್ಗಳಾಗಬೇಕು ಅನ್ನುವಂಥದ್ದು ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮನ್ನು ರೆಡಿ ಮಾಡಿ ಮುಂಬರುವಂಥ ದಿನಗಳಲ್ಲಿಯೂ ಕೂಡ ಇನ್ನೂ ಹೆಚ್ಚಿನ ಸಂಯೋಜನೆಯಲ್ಲಿ ಇದನ್ನು ಮಾಡಲಾಗುತ್ತೆ. ಧನ್ಯವಾದ. ಅಟ್ಯಾಕ್ ಆಗೈತೆ ಸರಿ, ಒಳಗೆ ಹೋಗ್ಬೇಕು.
ಗನ್ ಪೌಡರ್ ಇರ್ತದೆ ಯಾವ ಉಪಯೋಗ ಮಾಡಿ ಪಟಾಕಿ ನಮ್ಮ ಜನರೆಲ್ಲ ಸುಮ್ಮನೆ ನೀವು ಬರೀ ಕಡಿ ಬರೀ ಹೇಳ್ತೀನಿ ಮತ್ತೆ ಅಲ್ಲಿ ಆಗಿದ್ದೆ ಹಂಗಾಯ್ತು ಸರ್ ನಿಮ್ಮ ಕೈಯಲ್ಲಿ ಬಂದು ಕಂಗ್ರವ್ರಿ ಅಲ್ಲಿ ಗಾಬರಿಯಾಗಿದ್ರು ಏ ಕಾರ್ राजू 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 पीछे हाँ पड़ते नोड्री ಒಬ್ಬನ ಹೊಡೆದ್ರಿ ಈಗ ಏ ನಡಿ ಮುಂದೆ ಅವನು ಯಾಕೆ ಬಂತಲ್ಲಪ್ಪ ತಪ್ಪಲ್ಲ ಹಿಂದೆ ಬರೀ ಇದು ಆಗಿಲ್ಲ ಸರ್ ಇದು ಇವ್ರೇನು ಹಾಕ್ತಾರೆ
ಪೊಲೀಸ್ ಆಫೀಸರಾ? ಹಾಂ ಹಾಂ ಮುಂದೆ ಹೋಗ್ಬೇಡ್ರಿ ಯಾರು ಕ್ಯಾಮ್ರಾದವ್ರು ಮುಂದೆ ಹೋಗ್ಬೇಡ್ರಿ ಸರ್ ಸ್ವಲ್ಪ ಸರ್ ಮೊಬೈಲ್ ಹಿಡಿದವ್ರು ಆಟ ಬರ್ತಾರೆ ಈಗ ಪೇಪರ್ದಾಗೆಲ್ಲ ನೀವು ಆಂಬ್ಯುಲೆನ್ಸ್ ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಕಂಡು ಬರಲಿಲ್ಲ ನನಗೆ. ನೀವು ಇಬ್ರು ಕೂಡ ಹೋಗ್ತೀರಾ. ಯು ಶುಡ್ ನೋ ವೇರ್ ಯು ಆರ್ ಗೋಯಿಂಗ್. ಹೌದಾ? ಅಲ್ಲಿ ಹೋಗ್ಬೇಕು. ಅದೇನಾರೇ ಇರಲಿ, 2 ಗಾಡಿ ನಮ್ಗೆ ಆಂಬ್ಯುಲೆನ್ಸ್ ಒಂದ ನೋಡಿ, ಇನ್ನೊಂದು ಗಾಡಿ ಯಾರ್ದು? ಸೊ ಅಷ್ಟು ಅದೊಂದು ಅಬ್ಸರ್ವೇಷನ್. ನೆಕ್ಸ್ಟ್ ಯಾವ್ದಪ್ಪ, ಫೈರ್ ಡಿಪಾರ್ಟ್ಮೆಂಟ್ 1 ಫೈರ್ ಡಿಪಾರ್ಟ್ಮೆಂಟ್ 2 ಇದು ಕ್ಲಿಯರ್ ಆಯ್ತು. ಸ್ವಲ್ಪ ನೋಟ್ ಮಾಡಿದ್ದೀರಾ? ಓಕೆ, ಒಂದ್ಸರಿ ಅವ್ರಿಗೆ ಹೇಳ್ಬಿಡಿ. ಒಬ್ರು ರಾಕ್ ಗಾರ್ಡನ್ ಸ್ಕ್ವಾಡ್ರನ್ ಟೀಮ್ ಅಂತಾರೆ, ಒಬ್ರು ಚೀಫ್ ಇಂಜಿನಿಯರ್ ಬೇಡ ಸ್ಕ್ವಾಡ್ರನ್ ಟೀಮ್ 1 ಸ್ಕ್ವಾಡ್ರನ್ ಟೀಮ್ 2 ಆಯ್ತಾ? ಅದೇ ರೀತಿ ನಿಮ್ಮ ಇವರಿದಾರಲ್ಲ, ಫಸ್ಟಿಗೆ ಅಲ್ಲಿ ಅಟ್ಯಾಕ್ ಆದ ಕೂಡಲೇ ಡಿಟೇಲ್ ಆಗಿ ಹೇಳ್ಬೇಕು. ಅವನು ಸ್ವಲ್ಪ ಅಟ್ಲೀಸ್ಟ್ ಪೂರ್ತಿ ಹೇಳೋಕ್ಕಾಗಲ್ಲ, ಇಂಜುರಿ ಇರ್ತಾರೆ, ಅಟ್ಲೀಸ್ಟ್ ಏನೇನಾಗಿದೆ ಅಂತ ಇವೆಂಟ್ರಾಗ ಹೇಳ್ಬೇಕು. ಅವನು ಇಷ್ಟೊಂದು ನಾವು ಕೇಳಿಸ್ಕೊಂಡ್ವಿ. ಕಂಟ್ರೋಲ್ ಇನ್ಫಾರ್ಮೇಶನ್ ಶುಡ್ ಬಿ ಕಂಪ್ಲೀಟ್. ಅದ ನೀವೇನು ಯಾರೋ ದಾಳಿಕೋರರು ಬಂದಿದ್ದಾರೆ, ಈ ನಮೂನೆಗಳಲ್ಲಿ ಸುಮಾರು 8ರಿಂದ 12 ಜನ ಈ ರೀತಿ ಟೆರರಿಸ್ಟ್ ಥರ ಬಂದೂಕುಗಳನ್ನು ಹಿಡ್ಕೊಂಡು, ಬಂದೂಕಂತ ವರ್ಡೇ ಬರಲಿಲ್ಲ ಕಂಟ್ರೋಲ್ ರೂಮ್ದಲ್ಲಿ, ಬಂದೂಕುಗಳನ್ನ ಹಿಡ್ಕೊಂಡು ನಮ್ಮ ಇದು ಕಂಟ್ರೋಲಿಗೆ ಬಂದ ತಕ್ಷಣನೇ ಕಂಟ್ರೋಲ್ ರೂಮ್ದವ್ರಿಗೆ SOP ಇದೆ, ಏನೇನು ಮಾಡಬೇಕು ಅಂತಂತೇಳಿ. ಸೈರನ್ ಆನ್ ಆಗಬೇಕು ಪ್ಯಾರಲಲ್ಲಿ. ಸೊ ನಿಮ್ಮ ಕಂಟ್ರೋಲ್ ರೂಮ್ ಒಂದು ಕಡೆ ಎಂಗೇಜ್ ಆಗಿದ್ರೆ, ಕಂಟ್ರೋಲ್ ರೂಮ್ದಲ್ಲಿ ನೀವು ಒಬ್ಬರೇ ಇದ್ದೀರಾ. ಈಗ SP DC ಕಂಟ್ರೋಲ್ ರೂಮಿಗೆ ಹೋಗ್ಬೇಕು. ಇಂಡಿವಿಜುವಲ್ ಫೋನ್ ನಂಬರ್ ಇಟ್ಕೋಬಾರ್ದು. ಫಸ್ಟ್ ಯಾವಾಗಲೂ ಕಂಟ್ರೋಲ್ ರೂಮಿಗೆ ಇಟ್ಕೋಬೇಕು. ಅಂದರೆ ಕಂಟ್ರೋಲ್ ರೂಮ್ ಕ್ಯಾನ್ ಫ್ಲಾಶ್ ಟು n ನಂಬರ್ ಆಫ್ ಪೀಪಲ್ ಅಟ್ ಎ ಟೈಮ್. ಸೊ ಅವ್ರಿಗೆ ಹೇಳ್ಬೇಕು. ದೆನ್ ಆಮೇಲೆ ನಿಮ್ಮದು ರೆಸ್ಕ್ಯೂ ಆ್ಯಂಡ್ ಫೈರ್
another 9 minutes we have to start the mock drill. So